ಸಾರ್ವಜನಿಕರು ಸಿಸಿಟಿವಿ ಅಳವಡಿಸುವ ಬಗ್ಗೆ ವಿಶೇಷ ಅಭಿಯಾನ. ಜಿಲ್ಲೆಯ ಸಾರ್ವಜನಿಕರ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ಅಪರಾಧ ಪ್ರಕರಣಗಳ ತನಿಖೆ ಮತ್ತು ಅಪರಾಧಿಗಳ ಮೇಲಿನ ನಿಗಾವನ್ನು ಸುಲಭಗೊಳಿಸಲು ಸಿಸಿಟಿವಿ ತಾಂತ್ರಿಕವಾಗಿ ಅತ್ಯಂತ ಮಹತ್ವದ ಸಾಧನವಾಗಿದೆ. ತಾಂತ್ರಿಕ ಪ್ರಗತಿಯ ಯುಗದಲ್ಲಿ ಗದಗ ಜಿಲ್ಲೆಯಲ್ಲಿ ಸೇಫ್ಟಿ ಆಕ್ಷನ್ ಅನ್ನು ಪರಿಣಾಮಕಾರಿಯಾಗಿ ಅನುಸರಿಸಲು ಗದಗ ಜಿಲ್ಲೆಯ ಸಾರ್ವಜನಿಕರು, ವ್ಯಾಪಾರಸ್ಥರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಿಸಿಟಿವಿ ಕ್ಯಾಮೆರಾಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳುವಂತೆ ಗದಗ ಜಿಲ್ಲಾ ಪೊಲೀಸ್ ಇಲಾಖೆಯು ವಿನಂತಿಸುತ್ತದೆ. ಇದು ಸ್ವರಕ್ಷಣೆಯ ಜೊತೆಗೆ ಸಮುದಾಯದ ಸುರಕ್ಷತೆಯನ್ನು ಹೆಚ್ಚಿಸಬಲ್ಲದು ಮತ್ತು ಪೊಲೀಸರಿಗೆ ಸಹಕಾರ ನೀಡುವಲ್ಲಿ ಸಹಾಯಕವಾಗುತ್ತದೆ. ಸಿಸಿಟಿವಿ ಅಳವಡಿಸಿ, ನಮ್ಮ ಅಭಿಯಾನಕ್ಕೆ ನಿಮ್ಮ ಕೈ ಜೋಡಿಸಿ. ಬಿಎಸ್ ನೇಮೇಗೌಡ, IPS ಪೊಲೀಸ್ ಅಧೀಕ್ಷಕರು, ಗದಗ ಜಿಲ್ಲೆ, ಗದಗ. ಆ ಹಿನ್ನೆಲೆಯಲ್ಲಿ ಪ್ರಥಮವಾಗಿ ನಾವು ಇವತ್ತು ಶಶಿಧರ್ ಸಂಕಣ್ಣವರು ಇವರೊಂದು ಹಾಕಿದಂಥ CCTV ಕ್ಯಾಮ್ರಾ ನಮಗೆ ಭಾಳ ಉಪಯೋಗ ಆಗಿದೆ. ನಾವು ಈ ಪ್ರಕರಣದಲ್ಲಿ ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕೆ ಭಾಳ ಉಪಯೋಗ ಆಗಿದೆ. ಆದ್ದರಿಂದ ಈ ದಿವಸ ನಾವು ಅವರಿಗೆ ಒಂದು ವಿಶೇಷ ಅಭಿನಂದನಾ ಪತ್ರ ಮತ್ತು ಒಂದು ಇಲಾಖೆಯಿಂದ ಸನ್ಮಾನ ಕೂಡ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವಿ. ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ನಂದೇನು ವಿನಂತಿ ಇದೆ ಅಂತಂದರೆ ಹೆಚ್ಚು ಎಲ್ಲರೂ CCTV ಕ್ಯಾಮ್ರಾಗಳನ್ನು ಅಳವಡಿಸಬೇಕು. ಅದಕ್ಕೆ ಸ್ಪೆಸಿಫಿಕೇಷನ್ ಏನಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಂಪರ್ಕ ಮಾಡಿದರೆ ನಾವು ಹೇಳ್ತೀವಿ. ಎಷ್ಟು ಮೆಮ್ರಿ ಇರಬೇಕು ಮತ್ತು ಕ್ಯಾಮ್ರಾದ್ದು ಎಷ್ಟು ಯಾವ ಕ್ವಾಲಿಟಿ ಇರಬೇಕು, ಎಷ್ಟು ಸ್ಟೋರೇಜ್ ಇರಬೇಕು, ಅದ್ರ ಬಗ್ಗೆ ನಾವೆಲ್ಲ ಹೇಳ್ತೀವಿ. ಇದರಿಂದ ಅವ್ರಿಗೂ ಅನುಕೂಲ ಆಗ್ತದೆ, ಪ್ಲಸ್ ಬೇರೆ ಸಾರ್ವಜನಿಕರು ಕೂಡ ಅನುಕೂಲ ಆಗ್ತದೆ. ಇವತ್ತು ಇವ್ರಿಗೇನೆ ಶಶಿಧರ್ ಸಂಕಣ್ಣವ್ರಿಗೇನೆ ಹೆಲ್ಪ್ ಆಗುತ್ತಂತಲ್ಲ, ಈ ರೀತಿ ಬೇರೆದವ್ರಿಗೆ ಯಾರಾದರೂ ಅಫೆನ್ಸ್ ಆದಾಗ ನಮಗೆ ಹೆಲ್ಪ್ ಆಗ್ತದೆ. ಇಮಿಡಿಯೇಟ್ಲಿ ನಮಗೆ ಕ್ಲೂ ಸಿಗ್ತದೆ, ಪತ್ತೆ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. CCTV ಕ್ರೈಮ್ ಪ್ರಿವೆನ್ಷನ್ ಮಾಡಲಿಕ್ಕೆ, ಕ್ರೈಮ್ ಡಿಟೆಕ್ಷನ್ ಮಾಡಲಿಕ್ಕೆ ಮತ್ತು ಕನ್ವಿಕ್ಷನ್ ಮಾಡಲಿಕ್ಕೂ ಕೂಡ ತೊಗೊಳ್ಳಿಕ್ಕೂ ಕೂಡ ನಮಗೆ ಹೆಲ್ಪ್ ಆಗ್ತದೆ. ಆದ್ದರಿಂದ ಗದಗ, ಬೆಟಗೇರಿ, ಅವಳಿ ನಗರದ ಮತ್ತು ಗದಗ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ನಾನು ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ವಿಶೇಷ ಅಭಿಯಾನವನ್ನು ತೆಗೆದುಕೊಂಡಿದ್ದಾರೆ. ತಾವೆಲ್ಲ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇರ್ಬೋದು, ಮನೆಗಳಿರ್ಬೋದು, ಯಾರು ಸ್ವಲ್ಪ ಸ್ಥಿತಿವಂತರಿದ್ದಾರೆ, ಯಾರು ಅಫೋರ್ಡೆಬಲ್ ಇದ್ದಾರೆ, ಅವರು ಹೆಚ್ಚಿಗೆ CCTV ಕ್ಯಾಮ್ರಾಗಳನ್ನು ಅಳವಡಿಸುವ ಮುಖಾಂತರ ತಮ್ಮ ಸ್ವರಕ್ಷಣೆಗೆ, ಸಮಾಜದ ರಕ್ಷಣೆಗೆ ಮತ್ತು ಇಲಾಖೆಯ ಒಂದು ಒಳ್ಳೆ ಕೆಲಸಕ್ಕೆ ತಾವೆಲ್ಲ ಸಹಾಯಕಾರಿಯಾಗಿ ಕೆಲಸ ಮಾಡಬೇಕಂತ ನಾನು ಕೇಳ್ತೀನಿ.